ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ದತ್ತಾಂಶದ ವಿಧಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಹಿಂದಿನ ತರಗತಿಯಲ್ಲಿ ನಾವು ಏನ್ ಮಾಡಿದ್ವಿ, ದತ್ತಾಂಶ ಎಂದರೇನು, ದತ್ತಾಂಶವನ್ನ ಸಂಗ್ರಹಿಸುವಂತ ಮೂಲಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡಲಾಗಿತ್ತು. ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ದತ್ತಾಂಶ ಎಂದರೇನು, ಅದರ ವಿಧಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತದೆ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆತಂತಂದ್ರೆ ಲೈಕ್ ಮಾಡ್ರಿ. ಹೊಸದಾಗಿ ಚಾನಲ್ ಅನ್ನ ನೋಡುವಂತ ಅಭ್ಯರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಬನ್ನಿ ತರಗತಿಯನ್ನ ಪ್ರಾರಂಭವನ್ನ ಮಾಡೋಣ. ದತ್ತಾಂಶದ ವಿಧಗಳು ಅಥವಾ ಟೈಪ್ಸ್ ಆಫ್ ಡಾಟಾ ಅಂತೇಳಿ, ಅದರಲ್ಲಿ ಬರುವಂತ ಮೊದಲನೇ ವಿಧ ಗುಣಾತ್ಮಕ ದತ್ತಾಂಶ ಅಂತೇಳಿ, ಅದಕ್ಕೆ ನಾವು ಕ್ವಾಲಿಟೇಟಿವ್ ಡಾಟಾ ಅಂತೇಳಿ ಕರಿತೀವಿ. ಗುಣಾತ್ಮಕ ದತ್ತಾಂಶ ಅಂತಂದ್ರ ಈ ಒಂದು ದತ್ತಾಂಶದಲ್ಲಿ ಯಾವುದೇ ಅಂಕಿ ಸಂಖ್ಯೆಯ ಸಹಾಯ ಇಲ್ಲದೆ ಕೇವಲ ಗುಣಾತ್ಮಕ ಮಾಹಿತಿಯನ್ನ ಸೂಚಿಸುವಂತ ಕೆಲಸವನ್ನ ಮಾಡಲಾಗ್ತದೆ. ಇಲ್ಲಿ ಸಂಖ್ಯೆಯ ಮೂಲಕ ದತ್ತಾಂಶವನ್ನ ಸಂಗ್ರಹಣೆ ಮಾಡಲು ಆಗುವುದಿಲ್ಲ. ಅದಕ್ಕೆ ಬದಲಾಗಿ ನಾವೇನ್ ಮಾಡ್ತೇವೆ, ಅವುಗಳ ಗುಣಾತ್ಮಕ ಮಾಹಿತಿಯನ್ನ ಸೂಚಿಸುವಂತ ಕೆಲಸವನ್ನ ಈ ಗುಣಾತ್ಮಕ ದತ್ತಾಂಶ ಮಾಡ್ತದೆ. ಗುಣಾತ್ಮಕ ದತ್ತಾಂಶ ಎಂದರೆ ವಿವರಣಾತ್ಮಕ ಮತ್ತು ಪ್ರಶ್ನಾವಳಿಗಳು ಹಾಗೂ ಸಂದರ್ಶನಗಳು ಅಥವಾ ವೀಕ್ಷಣೆಯ ಮೂಲಕ ಸಂಗ್ರಹಿಸಲಾದ ಪರಿಕಲ್ಪನಾ ಸಂಶೋಧನೆಗಳು ಆಗಿವೆ. ನೋಡ್ರಿ, ಒಂದು ವಿವರಣಾತ್ಮಕ ಆಗ್ಬೋದು, ಪ್ರಶ್ನಾವಳಿಗಳ ಮೂಲಕ ಆಗ್ಬೋದು, ಸಂದರ್ಶನಗಳ ಮೂಲಕ ಆಗ್ಬೋದು, ವೀಕ್ಷಣೆಯ ಮೂಲಕ ಆಗ್ಬೋದು. ಅವುಗಳ ಮೂಲಕ ಸಂಗ್ರಹಿಸುವಂತ ಏನು ಪರಿಕಲ್ಪನಾ ಸಂಶೋಧನೆಗಳದಾವಲ್ಲ, ಆ ಸಂಶೋಧನೆಗಳನ್ನ ಈ ಗುಣಾತ್ಮಕ ದತ್ತಾಂಶ ಒಳಗೊಂಡಿರ್ತದೆ. ಇಲ್ಲಿ ಎಕ್ಸಾಂಪಲ್ ಕೊಡಲಾಗಿದೆ. ಗುಣಾತ್ಮಕ ದತ್ತಾಂಶದಲ್ಲಿ ನಾವೇನ್ ಮಾಡ್ತೀವಿ, ಒಂದು ಲಿಂಗದ ಬಗ್ಗೆ ಅಧ್ಯಯನವನ್ನ ಮಾಡ್ತೀವಿ. ಲಿಂಗ ಅಂತಂದ್ರೆ ಮೇಲು ಮತ್ತು ಫಿಮೇಲ್ ಅಂತೇಳಿ ನಾವೇ ಲಿಂಗಗಳನ್ನ ಮಾಡ್ತೀವಲ್ಲ, ಆ ಲಿಂಗಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಜಾತಿ ಅಥವಾ ಧರ್ಮದ ಬಗ್ಗೆ ಅಧ್ಯಯನವನ್ನ ಮಾಡಲಾಗ್ತದೆ, ಅದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡಲಾಗ್ತದೆ. ವೈವಾಹಿಕ ಸ್ಥಿತಿಯ ಬಗ್ಗೆ ಅಧ್ಯಯನವನ್ನ ಮಾಡಲಾಗ್ತದೆ. ಸ್ಥಳೀಯ ಭಾಷೆ ಬಗ್ಗೆ ಅಧ್ಯಯನವನ್ನ ಮಾಡಲಾಗ್ತದೆ. ಈ ಕೊಟ್ಟಂತ ಉದಾಹರಣೆಗಳು ಏದವಲ್ಲ, ಇವು ಗುಣಾತ್ಮಕ ದತ್ತಾಂಶಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಉದಾಹರಣೆಗಳು ಆಗಿವೆ. ಇವುಗಳ ಬಗ್ಗೆ ಇದು ಅಧ್ಯಯನವನ್ನ ಮಾಡ್ತದೆ. ಇಷ್ಟೆಲ್ಲ ಆದ್ಮೇಲೆ ಈ ಗುಣಾತ್ಮಕ ದತ್ತಾಂಶದಲ್ಲಿ ನಾವೇನ್ ಮಾಡ್ಬೋದು, ಪ್ರಮುಖವಾಗಿ ಎರಡು ವಿಧಗಳನ್ನ ಕಾಣಬಹುದು. ಅವುಗಳಂತಂದ್ರ ಒಂದು ನಾಮರೂಪದ ದತ್ತಾಂಶ, ಅದಕ್ಕೆ ನಾವು ನೋಮಿನಲ್ ಡಾಟಾ ಅಂತೇಳಿ ಕರಿತೀವಿ. ಸೆಕೆಂಡ್ ಒನ್ ಯಾವುದು, ಕ್ರಮಣಾತ್ಮಕ ದತ್ತಾಂಶ, ಆರ್ಡಿನಲ್ ಡಾಟಾ ಅಂತೇಳಿ ಕರಿತೀವಿ. ಈ ನಾಮಿನಲ್ ಡಾಟಾದಲ್ಲಿ ಅಥವಾ ನಾಮರೂಪದ ದತ್ತಾಂಶದಲ್ಲಿ ಇಲ್ಲೇ ಮಾಡ್ತೇವೆ, ಕ್ರಮವಿಲ್ಲದ ಗುಣಾತ್ಮಕ ದತ್ತಾಂಶದ ಬಗ್ಗೆ ಇಲ್ಲಿ ಅಧ್ಯಯನವನ್ನ ಮಾಡಲಾಗ್ತದೆ. ಏನು, ಕ್ರಮವಿಲ್ಲದ ಗುಣಾತ್ಮಕ ದತ್ತಾಂಶದ ಬಗ್ಗೆ ಇಲ್ಲಿ ಅಧ್ಯಯನವನ್ನ ಮಾಡಲಾಗ್ತದೆ. ಉದಾಹರಣೆ ಕೊಡಲಾಗಿದೆ. ರಕ್ತದ ಗುಂಪುಗಳ ಬಗ್ಗೆ ಅಧ್ಯಯನ ಮಾಡಲಾಗ್ತದೆ. ಧರ್ಮ ಮತ್ತು ಜಾತಿಯ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇದಕ್ಕೆ ನಾವು ನಾಮರೂಪದ ದತ್ತಾಂಶ ಅಂತೇಳಿ ಕರಿತೀವಿ. ಇನ್ನು ಕ್ರಮಣಾತ್ಮಕ ಆರ್ಡಿನಲ್ ಡಾಟಾ ಅಂತಂದ್ರ ಇಲ್ಲಿ ಕ್ರಮವಿರುವ ಗುಣಾತ್ಮಕ ದತ್ತಾಂಶ ಬಗ್ಗೆ ಅಧ್ಯಯನವನ್ನ ಮಾಡಲಾಗ್ತದೆ. ಒಂದು ಹಂತದ ಬಗ್ಗೆ ಇಲ್ಲಿ ಅಧ್ಯಯನ ಮಾಡ್ತೀವಿ ನಾವು. ಉದಾಹರಣೆಗೆ ಶೈಕ್ಷಣಿಕ ಹಂತವನ್ನ ತೆಗೆದುಕೊಂಡ್ರೆ ಮೊದಲಿಗೆ ಪ್ರಾಥಮಿಕ ಹಂತ ಬರ್ತದೆ, ಆಮೇಲೆ ಪ್ರೌಢ ಹಂತ ಬರ್ತದೆ, ಆಮೇಲೆ PU ಹಂತ ಬರ್ತದೆ, ಆಮೇಲೆ ಪದವಿ ಹಂತ ಬರ್ತದೆ. ಈ ತೆರನಾಗಿ ಅಧ್ಯಯನ ಮಾಡುವುದಕ್ಕೆ ನಾವು ಕ್ರಮಣಾತ್ಮಕ ದತ್ತಾಂಶ ಅಂತೇವಿ. ಇಲ್ಲಿ ಯಾವುದೇ ಕ್ರಮವಿಲ್ಲದೆ ಅಧ್ಯಯನ ಮಾಡಿದ್ರೆ ಅದಕ್ಕೆ ನಾವು ನಾಮರೂಪದ ದತ್ತಾಂಶ ಅಂತೇಳಿ ಕರಿತೀವಿ. ಇವು ಗುಣಾತ್ಮಕ ದತ್ತಾಂಶದಲ್ಲಿ ಬರುವಂತ ಪ್ರಮುಖ ಎರಡು ವಿಧಗಳು ಆಗಿವೆ. ಇದಾದ್ಮೇಲೆ ಎರಡನೇ ಒಂದು ದತ್ತಾಂಶ ಪರಿಮಾಣಾತ್ಮಕ ದತ್ತಾಂಶ ಅಂತೇಳಿ, ಕ್ವಾಂಟಿಟೇಟಿವ್ ಡಾಟಾ ಅಂತೇಳಿ ಕರಿತೀವಿ. ಇಲ್ಲಿ ಸಂಖ್ಯಾತ್ಮಕ ಚಲಕಗಳ ಆಧಾರದಲ್ಲಿ ಸಂಗ್ರಹಿಸಲಾದ ದತ್ತಾಂಶಗಳನ್ನ ನಾವು ಪರಿಮಾಣಾತ್ಮಕ ದತ್ತಾಂಶ ಅಂತೇಳಿ ಕರಿತೀವಿ. ಏನು, ಪರಿಮಾಣಾತ್ಮಕ ದತ್ತಾಂಶ ನಾವೇನ್ ಮಾಡ್ತೀವಿ, ಅಂಕಿ ಸಂಖ್ಯೆಗಳ ಚಲಕಗಳ ಸಹಾಯದಿಂದ ಇಲ್ಲಿ ಮಾಹಿತಿಯನ್ನ ಸಂಗ್ರಹಣೆಯನ್ನ ಮಾಡಲಾಗ್ತದೆ. ಹೀಗಾಗಿ
ಆ ಅಂಕಿ ಮತ್ತು ಸಂಖ್ಯೆಗಳ ಸಹಾಯದ ಮೂಲಕ ದತ್ತಾಂಶವನ್ನ ಸಂಗ್ರಹಿಸುವಂತ ಮತ್ತು ಅಧ್ಯಯನ ಮಾಡುವಂತ ಒಂದು ದತ್ತಾಂಶಕ್ಕೆ ಅದಕ್ಕೆ ನಾವು ಪರಿಮಾಣಾತ್ಮಕ ದತ್ತಾಂಶ ಅಂತೇಳಿ ಕರಿತೇವೆ. ಇಲ್ಲಿ ಈ ಪರಿಮಾಣಾತ್ಮಕ ದತ್ತಾಂಶವನ್ನ ಅಂಕಿಗಳಲ್ಲಿ ಅಥವಾ ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಅದಕ್ಕಾಗಿ ಈ ಒಂದು ದತ್ತಾಂಶವನ್ನ ಎಣಿಸಲು ಮತ್ತು ಮಾಪನ ಮಾಡಲು ನಮಗೆ ಸಾಧ್ಯ ಇರ್ತದೆ. ಈ ಪರಿಮಾಣಾತ್ಮಕ ದತ್ತಾಂಶವನ್ನ ನಾವು ಏನ್ ಮಾಡ್ತೀವಿ, ಅಂಕಿ ಸಂಖ್ಯೆಗಳ ಮೂಲಕ ಮಾಪನವನ್ನ ಮಾಡುವುದರಿಂದ ಅಥವಾ ವ್ಯಕ್ತಪಡಿಸುವುದರಿಂದ ಈ ಪರಿಮಾಣಾತ್ಮಕ ದತ್ತಾಂಶವನ್ನ ಸುಲಭವಾಗಿ ಎಣಿಕೆ ಮಾಡಲು ಮತ್ತು ಮಾಪನ ಮಾಡಲು ನಮಗೆ ಸಾಧ್ಯ ಆಗ್ತದೆ. ಉದಾಹರಣೆ ಕೊಡಲಾಗಿದೆ, ವಯಸ್ಸನ್ನ ನಾವೇನ್ ಮಾಡ್ತೀವಿ, ಅಂಕಿಗಳ ಮೂಲಕ ಮಾಪನವನ್ನ ಮಾಡ್ತೀವಿ. ಅಂದ್ರೆ 21 ಏಜು, 22 ಏಜು ಅಥವಾ 30 ಏಜು, 50 ಏಜು ವಯಸ್ಸಂತೇಳಿ ಈ ತೆರನಾಗಿ ಅಂಕಿಗಳ ಮೂಲಕ ನಾವು ಮಾಪನವನ್ನ ಮಾಡ್ತೀವಿ. ಎತ್ತರವನ್ನ 5 ಫೂಟು, 6 ಫೂಟ್ 7, 4.5 ಈ ತೆರನಾಗಿ ಅಂಕಿಗಳ ಮೂಲಕ ಮನುಷ್ಯನ ಎತ್ತರವನ್ನ ಮಾಪನವನ್ನ ಮಾಡಲಾಗ್ತದೆ. ಅದೇ ತೆರನಾಗಿ ವ್ಯಕ್ತಿಯ ತೂಕವನ್ನು ಕೂಡ ಅಂಕಿಗಳ ಮೂಲಕ ನಾವು ಮಾಪನ ಮಾಡ್ತೀವಿ. 10 ಕೆಜಿ, 20 ಕೆಜಿ, 30 ಕೆಜಿ, 1 ಟನ್ನು, 2 ಟನ್ ಅಂತೇಳಿ ಈ ತೆರನಾಗಿ ಅಂಕಿಗಳ ಮೂಲಕ ಮಾಪನವನ್ನ ಮಾಡಲಾಗ್ತದೆ. ಅದೇ ತೆರನಾಗಿ ವ್ಯಕ್ತಿಯ ಆದಾಯ ಆಗ್ಬಹುದು, ಅದನ್ನ 10,000 ರೂಪಾಯಿ ಅಂತೇಳಿ ಅಥವಾ 20,000 ರೂಪಾಯಿ ಅಥವಾ 1 ಲ್ಯಾಕ್ ಅಂತೇಳಿ ಅಂಕಿಗಳ ಮೂಲಕ ನಾವು ಆದಾಯವನ್ನ ಮಾಪನವನ್ನ ಮಾಡ್ತೀವಿ. ಇದು ಪರಿಮಾಣಾತ್ಮಕ ದತ್ತಾಂಶಕ್ಕೆ ಇರುವಂತ ಪ್ರಮುಖವಾದಂತ ಉದಾಹರಣೆಗಳು ಆಗಿವೆ. ಒಟ್ಟಾರೆಯಾಗಿ ನೀವೇನ್ ತಿಳ್ಕೊಬೇಕಂತಂದ್ರೆ, ಅಂಕಿ ಸಂಖ್ಯೆಗಳ ಮೂಲಕ ಮಾಪನ ಮಾಡುವಂತ ಒಂದು ವಿಧಾನಕ್ಕೆ ನಾವು ಪರಿಮಾಣಾತ್ಮಕ ದತ್ತಾಂಶ ಅಂತೇಳಿ ಕರಿತೇವೆ ಎಂಬುದನ್ನ ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕು. ಇದಾದ್ಮೇಲೆ ಪರಿಮಾಣಾತ್ಮಕ ದತ್ತಾಂಶಗಳಲ್ಲಿ ಪ್ರಮುಖವಾಗಿ 2 ಭಾಗಗಳು ಕಂಡು ಬರ್ತಾವು. ಏನೋ ಪರಿಮಾಣಾತ್ಮಕ ದತ್ತಾಂಶದಲ್ಲಿ ಪ್ರಮುಖವಾಗಿ 2 ಭಾಗ ಬರ್ತಾವು. ಒಂದ್ ಯಾವಂತಂದ್ರ ಅಸತತ ದತ್ತಾಂಶ ಅಂತೇಳಿ, ಡಿಸ್ಕ್ರೀಟ್ ಡಾಟಾ ಅಂತೇಳಿ ಕರಿತೇವಿ. ಅಸತತ ದತ್ತಾಂಶ ಅಂತಂದ್ರ ಇಲ್ಲಿ ನೋಡ್ರಿ, ಪೂರ್ಣಾಂಕಗಳಲ್ಲಿ ಮಾತ್ರ ಪೂರ್ಣಾಂಕಗಳಲ್ಲಿ ಮಾತ್ರ ಲಭ್ಯವಿರುವ ದತ್ತಾಂಶಗಳಿಗೆ ಅಸತತ ದತ್ತಾಂಶ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಇಲ್ಲಿ ಮಕ್ಕಳ ಸಂಖ್ಯೆ ಆಗ್ಬೋದು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಆಗ್ಬೋದು. ಇದಕ್ಕೆ ನಾವು ಅಸತತ ದತ್ತಾಂಶ ಅಂತೇಳಿ ಕರಿತೀವಿ. ಅಂದ್ರ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 35 ಇರಬಹುದು, ಒಂದು ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆ 2 ಇರಬಹುದು, ಒಂದು ದಿನದಲ್ಲಿ ವ್ಯವಹರಿಸಿದ ಗ್ರಾಹಕರ ಸಂಖ್ಯೆ 50 ಇರಬಹುದು. ಇವೆಲ್ಲ ಪೂರ್ಣಾಂಕಗಳಲ್ಲಿ ಮಾತ್ರ ಲಭ್ಯವಿರುವಂತ ದತ್ತಾಂಶಗಳು ಆಗಿರ್ತಾವ. ಇವುಗಳನ್ನ ನಾವೇನ್ ಕರಿತೀವಿ, ಅಸತತ ದತ್ತಾಂಶ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಇದು 1ನೆಯ ಪ್ರಮುಖವಾದಂತ ವಿಧ ಆಗಿದೆ. ಇನ್ನು ಸತತ ದತ್ತಾಂಶ, ಇದು ಪರಿಮಾಣಾತ್ಮಕ ದತ್ತಾಂಶದಲ್ಲಿ ಬರುವಂತ 2ನೆಯ ವಿಧ, ಕಂಟಿನ್ಯೂಸ್ ಡಾಟಾ ಅಂತೇಳಿ. ಇಲ್ಲಿ ನೋಡ್ರಿ, ನಿರಂತರ ಮೌಲ್ಯಗಳನ್ನ ಹೊಂದಿರುವ ದತ್ತಾಂಶಗಳಿಗೆ ನಾವು ಸತತ ದತ್ತಾಂಶ ಅಂತೇಳಿ ಕರಿತೀವಿ. ಇದು ನಿರಂತರವಾದಂತ ಮೌಲ್ಯವನ್ನ ಒಳಗೊಂಡಿರ್ತದೆ. ಈ ದತ್ತಾಂಶವು ಯಾವುದಾದರೂ ನಿರ್ದಿಷ್ಟ ವ್ಯಾಪ್ತಿಯೊಳಗೆ ಯಾವುದೇ ದಶಮಾಂಶ ಮೌಲ್ಯವನ್ನ ಸಹ ಹೊಂದಿರಬಹುದು. ಅಂತವುದಕ್ಕೆ ನಾವೇಂತೀವಿ, ಸತತ ದತ್ತಾಂಶ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 162.5 ಸೆಂಟಿಮೀಟರ್ ಇದು ಕಂಟಿನ್ಯೂ ಆಗ್ತದೆ. ಆಮೇಲೆ 173.2 ಸೆಂಟಿಮೀಟರ್ ಈ ತೆರನಾಗಿ ಮಾಪನವನ್ನ ಮಾಡ್ತೀವಿ. ನೋಡ್ರಿ, ವ್ಯಕ್ತಿಯ ಎತ್ತರವನ್ನ 165 ಸೆಂಟಿಮೀಟರ್ ಅಂತೇಳಿ, ತೂಕವನ್ನ 62.2 ಅಂತ ಮಾಪನ ಮಾಡಬಹುದು, 8.2 ಅಂತೇಳಿ ಮಾಪನ ಮಾಡಬಹುದು. ಸಮಯವನ್ನ 4.75 ಸೆಕೆಂಡ್ ಅಂತೇಳಿ, ವಯಸ್ಸನ್ನ 28.6 ತಿಂಗಳು ಅಂತೇಳಿ ನಾವು ಮಾಪನವನ್ನ ಮಾಡಬಹುದು. ಹಿಂಗಾಗಿ ಕಂಟಿನ್ಯೂಸ್ ಆಗಿತ್ತಂತಂದ್ರ ಅದಕ್ಕೆ ನಾವು ಸತತ ದತ್ತಾಂಶ ಅಂತೇಳಿ ಕರಿತೀವಿ. ಇದು ಪರಿಮಾಣಾತ್ಮಕ ದತ್ತಾಂಶದಲ್ಲಿ ಬರುವಂತ 2ನೆಯ ವಿಧ ಆಗಿದೆ. ಇನ್ನು ದತ್ತಾಂಶದಲ್ಲಿ ಬರುವಂತ ವಿಧಗಳಲ್ಲಿ 3ನೆಯ ವಿಧ ಪ್ರಾತಿನಿಧಿಕ ನಮೂನಿಯ ದತ್ತಾಂಶ ಅಂತೇಳಿ, ಅದಕ್ಕೆ ನಾವು ಕ್ರಾಸ್ ಸೆಕ್ಷನ್ ಡಾಟಾ ಅಂತೇಳಿ ಕರಿತೀವಿ. ಪ್ರಾತಿನಿಧಿಕ ನಮೂನಿಯ ದತ್ತಾಂಶ ಹಿಂಗಂತಂದ್ರ ವಿವಿಧ ವರ್ಗಗಳ ಜನರ ಒಂದು ಅಭಿಪ್ರಾಯಗಳನ್ನ ಪಡೆಯುವ ಮೂಲಕ ಸಂಗ್ರಹಿಸುವಂತ ದತ್ತಾಂಶಗಳಿಗೆ ನಾವು ಪ್ರಾತಿನಿಧಿಕ ನಮೂನಿಯ ದತ್ತಾಂಶ ಅಂತೇಳಿ ಕರಿತೀವಿ.
ಈ ಒಂದು ದತ್ತಾಂಶವು ಏಕಕಾಲಿಕ ಸಮಯ ಅವಧಿಗೆ ಅನ್ವಯಿಸಿದಂತೆ ಅನೇಕ ಸಂಖ್ಯೆಯ ವ್ಯಕ್ತಿಗಳು ಮತ್ತು ಉದ್ಯಮ ಸಂಸ್ಥೆಗಳು ಸಂಬಂಧಿಸಿದ ಆಧಾರದ ಅಂಶವಾಗಿ ಇಲ್ಲಿ ನಾವು ಅಧ್ಯಯನವನ್ನ ಮಾಡ್ತೀವಿ. ಇದಕ್ಕೆ ನಾವು ಕ್ರಾಸ್ ಸೆಕ್ಷನ್ ಡಾಟಾ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಇದು ದತ್ತಾಂಶದಲ್ಲಿ ಬರುವಂತ ಮೂರನೆಯ ಪ್ರಮುಖವಾದಂತ ವಿಧ ಆಗಿದೆ. ನಾಲ್ಕನೆಯ ವಿಧ ಸಮಯ ಶ್ರೇಣಿ ದತ್ತಾಂಶ ಅಂತೇಳಿ ಇದು ಬರುವಂತ ನಾಲ್ಕನೇ ವಿಧ ಆಗಿದೆ. ಸಮಯ ಶ್ರೇಣಿ ದತ್ತಾಂಶ ಅಂತಂದ್ರೆ ಇದು ಸಮಯದ ಕ್ರಮದಲ್ಲಿ ಸೂಚಿಸಲಾದ ದತ್ತಾಂಶಗಳ ಬಿಂದುಗಳ ಅನುಕ್ರಮ ಆಗಿದೆ. ಇದು ಸಮಯದ ಆಧಾರದ ಮೇಲೆ ಅಂಕಿಅಂಶಗಳನ್ನ ಸಂಗ್ರಹಿಸುವಂತ ದತ್ತಾಂಶ ಆಗಿರ್ತದೆ. ಇದು ಇರುವಂತ ನಾಲ್ಕನೆಯ ವಿಧ ಆಗಿದೆ. ನಾಲ್ಕಾಯ್ತು. ಫಿಫ್ತ್ ಒನ್ ಪಟ್ಟಿಯನ್ನಾಧರಿಸಿದ ದತ್ತಾಂಶ ಅಂತೇಳಿ ಫೆನಲ್ ಡಾಟಾ ಅಂತೇಳಿ ಕರಿತೇವೆ. ಈ ಒಂದು ವಿಧಾನದಲ್ಲಿ ದತ್ತಾಂಶವನ್ನ ಸಂಗ್ರಹಿಸಲು ಯಥೇಚ್ಛವಾಗಿ ಅಥವಾ ಯಾದೃಚ್ಛಿಕವಾಗಿ ಅಂದರೆ ಸ್ವೇಚ್ಛಾಚಾರದಿಂದ ಅಥವಾ ಮನ ಬಂದಂತೆ ಆಯ್ಕೆ ಮಾಡಲಾದ ಪ್ರತಿಕ್ರಿಯಾಶೀಲರ ಅಂದರೆ ಉತ್ತರವನ್ನ ಕೊಡುವವರ ಪಟ್ಟಿಯನ್ನ ಇಲ್ಲಿ ತಯಾರಿಸಿ ನಾವೇನ್ ಮಾಡ್ತದ ಅಧ್ಯಯನವನ್ನ ಅಥವಾ ದತ್ತಾಂಶವನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ಲಾಗ್ತದೆ. ಒಂದು ಪಟ್ಟಿ ತಯಾರು ಮಾಡ್ತಾರೆ. ಆ ಪಟ್ಟಿಯ ಅನುಗುಣವಾಗಿ ಉತ್ತರವನ್ನ ಕೊಡುವಂತ ಸಂಖ್ಯೆಗಳ ಮೂಲಕ ನಾವೇನ್ ಮಾಡ್ತೀವಿ, ಇಲ್ಲಿ ದತ್ತಾಂಶವನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತೀವಿ. ಇದಕ್ಕೆ ನಾವೇನ್ ಕರಿತೀವಿ, ಪಟ್ಟಿಯನ್ನ ಆಧರಿಸಿದ ದತ್ತಾಂಶ ಅಂತೇಳಿ ಕರಿತೀವಿ. ಏನ ಇಷ್ಟು ವಿದ್ಯಾರ್ಥಿಗಳೇ ದತ್ತಾಂಶದಲ್ಲಿ ಬರುವಂತ ಪ್ರಮುಖ 5 ವಿಧಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಹಂಚಿಕೊಡುವಂತ ಕೆಲಸವನ್ನ ಮಾಡಲಾಗಿದೆ. ಮುಂದಿನ ತರಗತಿಯೊಳಗ ಇದರ ಮುಂದುವರೆದ ಭಾಗವನ್ನ ನಿಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಲಾಗ್ತದೆ. ಓಕೆನಾ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.